ಇವತ್ತು ಕೋಲಾರಲ್ಲೂ ಸವಾಲಾಗ್ತಾ ಇದ್ದೀನಿ. ಬಿಜೆಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ, ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಅವ್ರು ಏನಾರು ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತಗೊಂತೀನಿ. ರಾಜಕೀಯದಿಂದನೇ ನಿವೃತ್ತಿ. ನಾನು ಓಪನ್ ಸವಾಲ್ ಬಿಜೆಪಿ ಅವರು ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ, ಇದಕ್ಕಂದ್ರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಅದಕ್ಕೇನಂದ್ರು ಬಿಜೆಪಿ ಅವರು ಈ ಬರೇ ಚುನಾವಣೆ ಭಾಷಣ ಮಾಡಿದ್ದಾರೆ. ಆ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55 ರಿಂದ 60 ಸಾವಿರ ಪೂರ್ತಿ ಆಗ್ತದೆ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿರುತ್ತೆ. ಇದು ನಾವು ಘೋಷಣೆ ಮಾಡಿರಲಿಲ್ಲ. ಯಾವುದು ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ. ಬಡೇ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸುಲಭದು ಮಾತಿಲ್ಲ. ಅವ್ರದ್ದೇ ಸರ್ಕಾರಕ್ಕಿಲ್ಲ. ಬಿಜೆಪಿ 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ಆಲ್ರೆಡಿ 36 ಸಾವಿರ ಮನೆ ಕೊಟ್ಟಿದ್ದೀವಿ ನಾವು. ಇನ್ನು 42 ಸಾವಿರ ರೆಡಿ ಇದೆ. ಹೋದ ತಿಂಗಳಲ್ಲೇ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ. ಬರೋ ತಿಂಗಳಲ್ಲಿ ಕೊಡ್ತಾ ಇದ್ದೀವಿ. ಕೋಲಾರದಲ್ಲಿ 5,000 ಜನ ಅಪ್ಲಿಕೇಶನ್ ಹಾಕಿ 20 ವರ್ಷದಿಂದ ಕಾಯ್ತಾ ಇದ್ದಾರೆ. ಈಗ ಏನಾಗಿದೆ ಬಾಸು, ಅದೇ ಹೇಳ್ತಾ ಇದ್ದು. ಬಹಳ ಕಡೆ ನಾನು ಹೇಳ್ತಲ್ಲ, ಟೋಟಲ್ ಒಟ್ಟಾಗಿ 2,30,000 ಮನೆಗಳು ಇಡೀ ರಾಜ್ಯದ ನಾನು ಹೇಳ್ತಾ ಇದ್ದು. ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿಲ್ಲದ ಕಾರಣಕ್ಕೆ ಮನೆಗಳು ಪೆಂಡಿಂಗ್ ಇತ್ತು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ, ಮನೆಗಳು ಕಂಪ್ಲೀಟ್ ಮಾಡಂತ ಕೊಟ್ಟಿದ್ದಾರೆ. ಈಗ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ಕೊಡ್ತಾರೆ. ಫಸ್ಟ್ ಸ್ಟೇಜ್ ಅಲ್ಲಿ 36,000 ಮನೆ ಕೊಟ್ಟಿದ್ದಾರೆ. ಅದಕ್ಕೆ ಅಲ್ಲಿ ಆ ಮನೆಗಳು ಬಹಳ ವರ್ಷ ಹಿಂದೆ ಸೈಟ್ಗಳು ಕೊಟ್ಟಿದ್ದು. ಅದು ಆ ಮನೆಗಳನ್ನ ಕಟ್ಟಬೇಕಂತ. ಈಗಂದ್ರೆ 1,200 1,300 ಮನೆ ಆಗ್ತದೆ. ಆ ಕಟ್ಕೊಡುವಂತ ಹಿನ್ನೆಲೆಯಲ್ಲಿ ಅದಕ್ಕಂತ ನಾನು ಬಂದಿದ್ದೀನಿ. ಯಾರು ಸರ್ಕಾರದ ಅನುದಾನ ಇಲ್ಲ, ಈಗ ಕೊಟ್ಟಿದ್ದಿಲ್ಲ. 36,000 ಮನೆ ಯಾರು ಕೊಟ್ಟಿರೋದು? ಬಿಜೆಪಿ ಅವರು ಕೊಟ್ರ? ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ? ಅದೇ ಹೇಳ್ದಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಂಬಿಕೆ ವ್ಯವಸ್ಥೆ ಕೊಡ್ತಾರೆ. 18% GST ಹಾಕಿ ಹಿಂದೆ ವಾಪಸ್ 1,32,000 ವಾಪಸ್ ತಗೊಳ್ತಾರೆ. ಆ ಕೆಲಸ ನಾವು ಮಾಡೋದು ಬಿಜೆಪಿಯಲ್ಲಿ ಪ್ರಚಾರ ಇಲ್ಲ. ನಾನು ಏನಂತೆ, ಅದಕ್ಕಿಂತ ಮುಂಚೆ ಈ 5 ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ. ಚುನಾವಣೆ ಟೈಮಲ್ಲಿ ನಾವು ಮನೆಗಳು ಬಡವ್ರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅಂದರೆ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂತ ಇತಿಹಾಸ ತೆಗೀರಿ ನೀವು. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವ ಚುನಾವಣೆ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ. ನಾವು ಇಂಥ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಿ. ಬಿಜೆಪಿಯಲ್ಲಿ ಒಂದು ಸಾಧನೆ ಯಾವತ್ತನ ಹೇಳಿದಾರ? ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋ ಅಧಿಕಾರ ಅವ್ರಿಗೂ ಸಿಕ್ಕಿತ್ತಾನೆ ಅವಕಾಶ. 4 ವರ್ಷ ಇದ್ರಲ್ಲ. ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಮಾತ್ರ ಕಾಳಜಿ ಇರೋದ? ಟಾಸ್ಕ್ ಫೋರ್ಸ್ ರಚನೆ ಮಾಡಿರಲ್ಲ, ಅದನ್ನ ಅವರು ಬರೀ ಇವರಿಗೆ ಮಾತ್ರ ಮುಸ್ಲಿಮರಿಗೆ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಯಾವ್ದು ಟಾಸ್ಕ್ ಫೋರ್ಸ್? ಈಗ ಅದಕ್ಕಿಂತ ಮುಂಚೆ ಹೇಳಿಲ್ಲ ಸರ್ ನಾನು. ಬಿಜೆಪಿ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದೆ. ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ವಿ ಅಂತ ಹೇಳಿ ಅವರು. ನಾವು ಗಂಟ ಘೋಷವಾಗಿ ಹೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಸಿದ್ದರಾಮಯ್ಯ 2013 ಹಿಡ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ದು. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ. ಇನ್ನು 2023ರಿಂದ 2028ವರೆಗೂ ನಾವೇನು ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಇದು ಪೂರಕವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬರೋ ಚುನಾವಣೆಯಲ್ಲಿ ಬಿಜೆಪಿ JDS ಪಕ್ಷ ಅಧಿಕಾರ ಏನು ಮಾಡಿಲ್ಲ ಅಂತ ಹೇಳಿದ್ರು. ಕುಮಾರಸ್ವಾಮಿ ಯಾವಾಗಿಲ್ಲ, ನಾನು ಅದೇ ಪಕ್ಷದಲ್ಲಿದ್ದವನು. ಕುಮಾರಸ್ವಾಮಿ ಯಾವಾಗಿಲ್ಲ, ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 50 ಸಿದ್ದರಾಮಯ್ಯ ಅವರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ? 2004 59 ಸೀಟ್ MLAಗಳು ಇದ್ದರು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು, ಭಾಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿ ಇದ್ದಿದ್ದು. ಅವರು ಅವಾಗ MLA ಆಗಿದ್ದರು, ಭಾಳ ಪಾಪ್ಯುಲರ್ ಆಗಿದ್ದರು. ಬೇಜಾರು ಮಾಡ್ಕೊಂಡ್ಬಿಡಿ, ಅವ್ರು ಕೇಳ್ತಾರೆ. ಭಾಳ ಪಾಪ್ಯುಲರ್ ಆಗಿದ್ದರು. ನಾನು ಆ ಪಕ್ಷದಲ್ಲಿದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅದಾದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಏನಾಯಿತು? 28ಕ್ಕೆ ಬಂತು. ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋದಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳಲ್ಲಿರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದರು. ಈಗ ಎಷ್ಟಿದೆ? 19ಕ್ಕೆ ಬಂದಿದೆ. ಅಂದರೆ ನೆಕ್ಸ್ಟ್ ಅದೇನೇ ಆಗೋದು. ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತ ಈಗ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು. ಆ ಪ್ರಶ್ನೆ ನಾನು ಇವ್ರನ್ನ ಕುಣಿಸ್ಕೊಂಡು ಕೇಳ್ಬೇಡಿ, ಸಪ್ರೇಟ್ ಆಗಿ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ದಲಿತ CM ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಪತ್ತಿ ಕೊಡಿ.
ನಾನು ಹೋದ ಚುನಾವಣೆಯಲ್ಲಿ ಏನಿದೆ 23 ಚುನಾವಣೆಯಲ್ಲಿ ಏನು ಹೇಳಿದೆ ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿ ಕರೆಕ್ಟ್ ತಾನೆ 130 ಈಗ 140 ಇದ್ದೀವಿ ನಾವು 136 ಬಂತು ಈಗ 3 ಬೈ ಎಲೆಕ್ಷನ್ ಬೈ ಎಲೆಕ್ಷನ್ ಜನ ಏನು ಕೆಲಸ 3 ಸೀಟ್ BJP ಗೆಲ್ಬೇಕಾಗ್ತಾನೆ ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾಣಕ್ತಾನೆ ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ವಿಜಯನಗರಕ್ಕೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ ನಾನು ಏನಿದ್ರು 1.5 2 ಲಕ್ಷ ಜನ ಬರ್ಬೋದು ವಾಲಂಟ್ರಿ ಜನ ಬಂದ್ರು ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾಣಕ್ತಾನೆ ಜನ ಬರೋದು ಸುಮ್ಮ ಬಂದ್ಬಿಡ್ತಾರೆ ಜನ ಅದು ಮಳೆಯಲ್ಲಿ ಅಂಥ ಮಳೆಯಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರೆ ಅದು ಯಾರೇನು ಹೇಳಿ ಇವತ್ತು ನನ್ನ ಮಾತು ಬರ್ದಿಕೊಳ್ಳಿ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದೀವಿ 150 ಬಂದರೂ ಆಶ್ಚರ್ಯ ಇಲ್ಲ ಸರ್ ಕುಮಾರಸ್ವಾಮಿ ಅವರು ಹೇಳ್ತಾರೆ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ನಾನೇ ಕೊಡ್ತಾ ಇದ್ದೆ